ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ನಾನು 12:30 ಶುರು ಮಾಡ್ತಾ ಇದ್ದೀನಿ. ಈಗ ಸ್ಕೂಲ್ಗೆ ಹೋಗಿದ್ದಾಳೆ, ಇನ್ನೇನು ಬರೋ ಟೈಮ್ ಆಯಿತು. ಸೊ ಅಲ್ಲಿವರೆಗೂ ನಾನು ಸ್ವಲ್ಪ ಐಟಮ್ ತರಿಸ್ಕೊಂಡಿದ್ದೆ ಮೀಶೋಯಿಂದ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಸೊ ಇದು ಎಲ್ಲ ಏನಕ್ಕೆ ಅಂದರೆ ವಿಹಾ ಬರ್ತ್ಡೇ ಬರ್ತಿದೆ. ಈ ಮಂತ್ 28 ವಿಹಾಗೆ 5th ಇಯರ್ ಬರ್ತ್ಡೇ ಇದೆ. ಸೊ ಅದಕ್ಕೆ ಅಂತ ಸ್ವಲ್ಪ ಐಟಮ್ಸ್ ತರಿಸ್ಕೊಂಡಿದ್ದೀನಿ. ಏನೆಲ್ಲ ಡೆಕೋರೇಟಿವ್ ಐಟಮ್ಸ್ ಬೇಕಾಗುತ್ತೆ ಅದು, ಮತ್ತು ಸ್ವಲ್ಪ ಗಿಫ್ಟ್ ಕೊಡೋಣ ಅಂತ, ಚಿಕ್ಕದು ಏನಾದರೂ ಗಿಫ್ಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. 5th ಇಯರ್ ಅಲ್ವಾ, ಸೊ ಏನಾದರೂ 5 ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ಅದೇ ಥರ 4th ಬರ್ತ್ಡೇ ಇದ್ದಾಗ ಅವಳಿಗೆ ಅದೇ ಥರ 4 ಗಿಫ್ಟ್ ಕೊಟ್ಟಿದ್ದೆ. ಸೊ ಅವಳಿಗೆ ಯೂಸ್ ಆಗುವಂಥದ್ದು, ಇಲ್ಲಾಂದರೆ ನೋಡಿದ ತಕ್ಷಣ ಅವಳಿಗೆ ಖುಷಿ ಆಗುವಂಥದ್ದು, ಆ ಥರದ್ದು ಏನಾದರೂ ಗಿಫ್ಟ್ ಕೊಡೋಣ ಅಂತ. ತುಂಬ ಕಾಸ್ಟ್ಲಿದೇನಲ್ಲ, ಚಿಕ್ಕ ಐಟಮ್ಸೇ, ನೋಡಿದ ತಕ್ಷಣ ಅವ್ಳಿಗೆ ಖುಷಿ ಆಗಬೇಕು ಮತ್ತು ಅವ್ಳಿಗೆ ಯೂಸ್ ಆಗಬೇಕು, ಆ ಥರದ್ದು ಏನಾದರೂ ಗಿಫ್ಟ್ ಕೊಡೋಣ ಅಂತ ತರಿಸ್ಕೊಂಡಿದ್ದೀನಿ. ಸೊ ಏನು ತರಿಸ್ಕೊಂಡಿದ್ದೀನಿ, ಏನೆಲ್ಲ ಬಂದಿದೆ ಅಂತ ನೋಡೋಣ, ಯಾವ ಥರ ಇದೆ ಅಂತ. ಸೊ ಫಸ್ಟ್ ಬಂದು ಸ್ವಲ್ಪ ಇದು ಏರ್ ಬ್ಯಾಂಡ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ವಿಹಾ ರೆಗ್ಯುಲರಾಗಿ ಅವಳಿಗೆ ಏರ್ ಬ್ಯಾಂಡ್ಸು ಮತ್ತು ಏರ್ ಬೋಸ್ ಇದೆಲ್ಲ ಹಾಕೊಳ್ಳೋಕ್ಕೆ ಅವಳಿಗೆ ತುಂಬ ಇಷ್ಟ. ಸೊ ಅದಕ್ಕೆ ಅಂತ ಇದು ಎಷ್ಟು 6 ಪೀಸ್ ಬರುತ್ತೆ. ಸೊ ಈ ಥರ ಡಿಸೈನ್ ಇದೆ, ಅವ್ರು ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡ್ತಾಳಲ್ವಾ, ಸೊ ಅದಕ್ಕೆ ಅಂತ ಇದು ತರಿಸ್ಕೊಂಡಿದ್ದೀನಿ. ಡಿಫ್ರೆಂಟ್ ಕಲರ್ ಇದೆ, ಬೇರೆ ಬೇರೆ ಕಲರ್ ಡ್ರೆಸ್ಗೆ ಬೇರೆ ಬೇರೆ ಅವಳು ಮ್ಯಾಚಿಂಗ್ ಜಾಸ್ತಿ ಹುಡುಕ್ತಾಳೆ. ಸೊ ಅದಕ್ಕೆ ಅವಳಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಸೊ ನೋಡಿದ್ರೆ ಹ್ಯಾಪಿ ಆಗ್ತಾಳೆ ಅಂತ ಇದೊಂದು ತರಿಸ್ಕೊಂಡಿದ್ದೀನಿ. ಇದನ್ನು ಓಪನ್ನೇ ಮಾಡಿಲ್ಲ ನಾನು. ಇದೆಲ್ಲ ನಾನು ಮೀಶೋಯಿಂದನೇ ತರಿಸ್ಕೊಂಡಿರೋದು. ಮೀಶೋದಲ್ಲಿ ಏನಂದರೆ ಕಡಿಮೆ ಪ್ರೈಸಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಸಿಗುತ್ತೆ. ಸೊ ಆದರೆ ನಾನು ಸ್ವಲ್ಪ ಚೆಕ್ ಮಾಡಿ ಚೆನ್ನಾಗಿರೋದು ತೊಗೊಬೇಕಷ್ಟೆ. ಇದು ಕೂಡ ಏರ್ ಆಕ್ಸೆಸರೀಸೇ. ಇನ್ನೊಂದು ಫ್ರೀ ಗಿಫ್ಟ್ ಬೇರೆ ಬಂದಿದೆ, ನೈಲ್ದು. ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ಇದು ಇನ್ಕ್ಲೂಡ್ ಇರಲಿಲ್ಲ, ಫ್ರೀಯಾಗಿ ಬಂದಿರೋದು ಇದು. ಅದ್ಬಿಟ್ಟು ಇದು ಕ್ಯೂಟ್ ಏರ್ ಆಕ್ಸೆಸರೀಸ್ ಇದೆರಡು. ಇದು ಫುಲ್ ಬಂದು ಬ್ರೌನ್ ಕಲರ್ ಮತ್ತು ಗ್ರೇ ಕಲರಲ್ಲಿ ಮಿಕ್ಸ್ ಆಗಿದೆ. ಇದು ಒಂದು ಮಲ್ಟಿ ಕಲರ್, ಪಿಂಕ್ ಕಲರ್, ಜಾಸ್ತಿ ಪಿಂಕ್ ಕಲರ್ ಇದೆ. ಸೊ ಇದಿಷ್ಟು ಈ ಮೂರನ್ನು ಸೇರಿ ನಾನು ಒಂದು ಗಿಫ್ಟ್ ರ್ಯಾಪ್ ಮಾಡ್ತೀನಿ. ಸೊ ಅವಳಿಗೆ ಏರ್ ಆಕ್ಸೆಸರೀಸ್ ಇಷ್ಟ ಅಂತ ಇದೊಂದು ಗಿಫ್ಟ್ ಆಗಿದೆ. ಸೊ ಈ ಮೂರನ್ನು ಒಂದರಲ್ಲಿ ಇಟ್ಬಿಟ್ಟು ನಾನು ರ್ಯಾಪ್ ಮಾಡಿಕೊಡ್ತೀನಿ ಹಾಗೆ. ಹೆಣ್ಮಕ್ಳಿಗೆ ಈ ಥರ ಚಿಕ್ಕದ್ರಲ್ಲೇ ಜಾಸ್ತಿ ಖುಷಿ ಪಡೋದು. ಸೊ ಅದು ಬಿಟ್ಟರೆ ಇದೊಂದು ಬಂದು ಸ್ಟೋರಿ ಬುಕ್ ತರಿಸಿದ್ದೀನಿ. ಹೀಗಾಗಿ ಸ್ಟೋರಿ ಬುಕ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅಂತ ಒಂದಷ್ಟು ಸ್ಟೋರಿ ಬುಕ್ ತರಿಸ್ಕೊಂಡಿದ್ದೀನಿ, ಚಿಕ್ಕ ಸ್ಟೋರಿ ಬುಕ್ಕು. ಸೊ ಅವಳು ಕೂಡ ಓದಬೇಕು, ಇವಾಗ ಅವಳು ಸ್ವಲ್ಪನೇ ಓದೋದು ಕಲ್ತ್ಕೋತಾ ಇದ್ದಾಳೆ. ಸೊ ಅವಳಿಗೂ ಓದೋವಂಥದ್ದಿರಲಿ ಅಂತ ನೋಡಿ ಈ ಥರ ಚಿಕ್ಕ ಬುಕ್ ಇದೆ. ಸೊ ಅವಳು ವರ್ಡನ್ನು ಜೋಡಿಸಿ ಓದೋಕ್ಕೆ ಶುರು ಮಾಡ್ತಾಳೆ. ಸೊ ಅವಳಿಗೂ ಓದೋಕ್ಕೆ ಈಸಿ ಆಗುತ್ತೆ ಮತ್ತು ಇಷ್ಟ ಆಗುತ್ತೆ. ಇದು ಕೂಡ ಅವಳಿಗೆ ಇದರಲ್ಲಿ 10 ಬುಕ್ಸ್ ಇದೆ ಅನಿಸುತ್ತೆ. 1 2 3 4 5 7 8 10 ಬುಕ್ ಇದೆ. ಸೊ ಇದೊಂದು ಗಿಫ್ಟು, 2 ಗಿಫ್ಟ್ ಆಯಿತು. ಇದೆಲ್ಲ ಡೆಕೋರೇಷನ್ ಓಪನ್ ಮಾಡ್ತೀನಿ ಆಮೇಲೆ. ಇದು ಬಂದು ವಿಹಾಗೆ ಅಂತ ನಾನು ಸ್ಯಾರಿ ಬುಕ್ ಮಾಡಿದ್ದೆ. ಯಾಕಂದರೆ ನಾನು ಸ್ಯಾರಿ ಹಾಕೊಂಡಾಗೆಲ್ಲ ಅವಳಿಗೂ ಸ್ಯಾರಿ ಹಾಕೊಬೇಕು ಅಂತ ಇಷ್ಟ ಆಗೋದು. ಅದಕ್ಕೆ ದುಪ್ಪಟ್ಟದಲ್ಲೆಲ್ಲ ಸ್ಯಾರಿ ಹಾಕಿಸ್ಕೊಡೋಲ್ಲ ಅವಳು. ನಮ್ಮಮ್ಮ ದುಪ್ಪಟ್ಟದಲ್ಲಿ ಸ್ಯಾರಿ ಥರ ಹಾಕ್ಕೊಡು ಅಂತೆಲ್ಲ ಹೇಳೋಳು. ಸೊ ಅದಕ್ಕೆ ಅಂತ ನಾನು ಅವ್ರಿಗೆ ರೆಡಿಮೇಡ್ ಸ್ಯಾರಿ ಬರುತ್ತಲ್ಲ, ಆ ಥರ ಸ್ಯಾರಿ ತರಿಸಿದ್ದೀನಿ. ಚೆನ್ನಾಗಿ ಬಂದಿದೆ, ಹೇಗೆ ಕಾಣ್ತಾಳೆ ಅಂತ ನೋಡಿಲ್ಲ ಇನ್ನೂ. ಸೊ ಇದನ್ನು ಗಿಫ್ಟ್ ಹಾಕ್ಕೊಳ್ಳೋಣ ಅಂತ ಕೊಡಿದ್ದೀನಿ.
ಬಂದಿದೆ. ಈ ಥರ ಮುಗಿಸಿದೆ. ಸೊ ಹುಕ್ಸಿಗೆ ಹಾಕ್ಬಿಟ್ಟು ನೋಡಿ ಸರ್ ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ. ಸೊ ವಿಹಾಗ ಹೇಗೆ ಕಾಣುತ್ತೆ ಅಂತ ಹಾಕ್ಕೊಳ್ಬೇಕು. ಬ್ಲೌಸ್ ಪೀಸ್ ಬಂದಿದೆ, ಎಕ್ಸ್ಟ್ರಾ ಅಟ್ಯಾಚ್ ಇದೆ ಇದಕ್ಕೆ. ಸೊ ಇದನ್ನು ಬೇಕಾದರೆ ನಾವು ಬ್ಲೌಸ್ ಹೊಲಿಸ್ಕೊಬೋದು. ಬಟ್ ವಿಹಾ ಹತ್ರ ಬ್ಲ್ಯಾಕ್ದೊಂದು ಟಾಪ್ ಇದೆ, ಅದನ್ನೇ ನಾನು ಬ್ಲೌಸ್ ಥರ ಯೂಸ್ ಮಾಡಿಕೊಂಡು ಈ ಸ್ಯಾರಿ ಹಾಕ್ಕೊಡ್ತೀನಿ ಅವಳಿಗೆ. ಸೊ ಇದೊಂದು ಗಿಫ್ಟು ಚೆನ್ನಾಗಿದೆ. ಇನ್ನೊಂದು ಗಿಫ್ಟು ವಿಹಾಗೆ ತಗೊಂಡಿದ್ದೆ. ಮಿರರ್ ತರಿಸಿದ್ದೀನಿ. ಇದು ಒಂದು 4ನೇ ಐಟಮ್ ಮಾಡೋಕೆ ಕಸ್ಕೊಂಡ್ರೆ ನಾನು ಮಿರರು. ಈ ಥರ ಮಿರರ್ ಬರುತ್ತೆ. ಸೊ ಅವಳಿಗೆ ಮಿರರ್ ಅಂದರೆ ರೆಡಿ ಆಗೋದಂದ್ರೆಲ್ಲ ತುಂಬ ಇಷ್ಟ ಅಲ್ವಾ? ಹೆಣ್ಮಕ್ಳೇ ಆಗಿಲ್ವ, ಯಾರಿಗೆ ಮಿರರ್ ಇಷ್ಟ ಇಲ್ಲ ಹೇಳಿ? ಸೊ ಅದಕ್ಕೆ ವಿಹಾಗೆ ಅಂತ ಥರದ್ದು ಅಸೆಂಬಲ್ ಮಾಡಬೇಕು. ಈ ಥರ ಇರುತ್ತೆ, ಚೆನ್ನಾಗಿದೆ, ಕ್ಯೂಟಾಗಿ. ಇದೆಲ್ಲ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ. ಇದ್ರ ಪ್ರೈಸ್ ಡೀಟೇಲ್ಸು ಮತ್ತು ಲಿಂಕು ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ಸೈಡಲ್ಲಿ ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ಅಟ್ಯಾಚ್ ಮಾಡಿರ್ತೀನಿ. ಸೊ ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಬೋದು. ಇದೆಲ್ಲ ನಾನು ವಿಹಾ ಇದ್ದಾಗ ಓಪನ್ ಮಾಡಿಲ್ಲ, ಯಾಕೆ ಅಂದರೆ ವಿಹಾಗೆ ಅದು ಸರ್ಪ್ರೈಸ್ ಆಗಿರಲಿ ಅಂತ. ಸೊ ವಿಹಾ ಬರೋ ವರ್ಷದಲ್ಲಿ ಇದನ್ನೆಲ್ಲ ಓಪನ್ ಮಾಡೋ ಸಲ ವೀಡಿಯೋ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ವಿಹಾ ಬಂದಮೇಲೆ ಮತ್ತೆ ಇದನ್ನೆಲ್ಲ ನೋಡಿದ್ರೆ ಬರ್ಡೇ ದಿನ ಅವ್ಳಿಗೇನು ಸರ್ಪ್ರೈಸ್ ಅನಿಸಲ್ಲ ಅಲ್ವಾ? ಸೊ ಅದಕ್ಕೆ ಫಸ್ಟೇ ತೋರ್ಸೋದು ಬೇಡ, ಬರ್ಡೇ ದಿನನೇ ಕೊಡೋಣ ಅಂತ. ಇದು ಬಂದು ರೆಡ್ದು ಇದು ತರಿಸ್ಕೊಂಡಿದ್ದೀನಿ, ನೆಟ್ಟೆಡ್ದು ಫ್ಯಾಬ್ರಿಕ್ಕು. ಡೆಕೋರೇಷನ್ ಮಾಡಿದಾಗ ಯೂಸ್ ಆಗುತ್ತೆ ಅಂತ. ಸೊ ಯಾವ ಥರ ಯೂಸ್ ಆಗುತ್ತೆ, ಯಾವ ಥರ ಯೂಸ್ ಮಾಡ್ಬೋದು ಅಂತ ಇನ್ನೂ ಐಡಿಯಾ ಇಲ್ಲ, ನೋಡೋಣ. ಅದಕ್ಕೆ ತರಿಸ್ಕೊಂಡಿದ್ದೀನಿ. ಇದು ಬಂದು ರಿಬ್ಬನ್ಸ್, ಬಲೂನ್ ಅದಕ್ಕೆ ಮತ್ತು ಡೆಕೋರೇಷನ್ಗೆ ತರಿಸಿರೋದು. ಬರ್ಡೇ ನಾವು ಮನೇಲೇ ಸಿಂಪಲಾಗಿ ಮಾಡ್ತೀವಿ, ಯಾರೂ ಇಲ್ಲ, ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಮಕ್ಕಳಿಗೆ 3 ಜನ. ಇನ್ ಕೇಸ್ ನಾವು ಬ್ಯಾಂಗ್ಳೂರಲ್ಲಿ ಇದ್ದರೆ ಫ್ಯಾಮಿಲಿ ಎಲ್ಲ ಇನ್ವೈಟ್ ಮಾಡ್ತಿದ್ದೆ. ಬಟ್ ನಾವೀಗ ಚೆನ್ನೈಯಲ್ಲಿರೋದ್ರಿಂದ ಫ್ಯಾಮಿಲಿ ಯಾರು ಇನ್ವೈಟ್ ಮಾಡೋಕ್ಕಾಗಲ್ಲ. ಸೊ ಇದು ಈ ಥರ ರಿಬ್ಬನ್ಸ್ ಇದೆ. ಇದು ಕಾಸ್ಟ್ ಒಂದು ಕಾಸ್ಟಿಗೆ ಮೆನ್ಷನ್ ಆಗಿಲ್ಲ, ಕಾಸ್ಟ್ ಅಷ್ಟು ನನಗೆ ನೆನಪಿಲ್ಲ. ಸೊ ಇದ್ರದ್ದು ಎಲ್ಲದದ್ದು ನಾನು ಮೆನ್ಷನ್ ಮಾಡ್ತೀನಿ ಎಷ್ಟೆಷ್ಟಿದೆ ಪ್ರೈಸು ಅಂತ. ಸೊ ಅದಕ್ಕೆ ನಾವು 3 ಜನ ಮಾಡ್ಕೊತಿರೋದು. ಇದಿಷ್ಟು ಬಲೂನ್ಸ್, ಇದು ಎಕ್ಸ್ಟ್ರಾ ಬಲೂನ್ಸ್ ಕೂಡ ತರಿಸಿದ್ದೀನಿ. ಅದೆಲ್ಲ ಪ್ಯಾಕೇಜ್ ಮಿಸ್ ಆಗಿದೆ, ಎಲ್ಲೆದೆ ಅಂತ ನೋಡಬೇಕು. 50-50 ಪಿಂಕ್ ಕಲರ್ ಅಂತ ತರಿಸಿದ್ದೀನಿ, ಡಸ್ಟ್ ಪಿಂಕ್ ಕಲರ್ ಇದೆ ಅಲ್ಲ, ಸೊ ಅದಕ್ಕೆ ಅಂತ. ಅದಾದಮೇಲೆ ಇದು ಬಲೂನ್ ಊದಕ್ಕೆ ಫಾಯಿಲ್, ಹ್ಯಾಪಿ ಬರ್ತಾರೆ ಇಷ್ಟು ಬಂದಿದೆ. ಇದು ಬ್ಲೂ, ಇದಿಷ್ಟು ಒಂದು ಪ್ಯಾಕೆಟಲ್ಲಿ ಇದು ಸೆಟ್ ಬರುತ್ತೆ ಬಂಡೆಗೆ ಏನೆಲ್ಲ ಬೇಕು ಅನ್ನೋದು. ಸೊ ಅದು ಬಂದಿದೆ. ನಾವೇ ಸಿಂಪಲಾಗಿ ಮನೇಲಿ ರೆಡಿ ಮಾಡಿ ಸ್ಟ್ಯಾಂಡ್ ಬುಕ್ ಮಾಡ್ಕೊಂಡಿದ್ದೀನಿ, ಅದು ಬಂದಿಲ್ಲ. ಬಂದಾದಮೇಲೆ ನಾವೇ ಸಿಂಪಲಾಗಿ ಮನೇಲಿ ರೆಡಿ ಮಾಡಿಬಿಟ್ಟು ಬರ್ತ್ಡೇ ಮಾಡ್ತೀವಿ ಅಷ್ಟೇ. ಸೊ ಇಷ್ಟು ನಾನು ವಿಹಾ ಬರ್ತ್ಡೇಗೋಸ್ಕರ ತರಿಸ್ಕೊಂಡಿರೋದು. ಇದು ಬಂದು ಈ ಥರ ಇದೆ. ಇದನ್ನು ಓದಿದ್ರೆ ಸ್ವಲ್ಪ ದೊಡ್ಡದಾಗುತ್ತೆ ಸ್ಟಿಕ್ ಮಾಡೋದು. ಈಗ ಡ್ರೆಸ್ ಪಿಂಕ್ ಕಲರಲ್ಲಿ ಇದೆಯಲ್ಲ, ಸೊ ಅದಕ್ಕೆ ನಾನು ಪಿಂಕ್ ಕಲರ್ ಅಂತ ತರಿಸ್ಕೊಂಡಿದ್ದೀನಿ ಇದೆಲ್ಲ. ಇದು ಸ್ಟಾರ್ ಶೇಪಲ್ಲಿದೆ ಅನಿಸುತ್ತೆ. ಹ್ಯಾಪಿ ಬರ್ತ್ಡೇ ಪ್ರಿನ್ಸಸ್ ಅಂತ ಇದೆ ಇದ್ರ ಮೇಲೆ. ಸೊ ಇದನ್ನೆಲ್ಲ
ರೆಡಿ ಮಾಡೋದ್ರೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಒಂದು ಬರ್ತಾರೆ ಡೆಕೋರೇಷನ್ ಎಲ್ಲ ಒಂದಕ್ಕೆ ಹಾಕಿರ್ತೀನಿ. ಸೊ ಇದಿಷ್ಟು ಐಟಮು ನಾನು ವಿಹಾ ಬರ್ತಡೆಗೆ ಅಂತ ತರಿಸ್ಕೊಂಡಿರೋದು. ಬರ್ತಡೇ ಗಿಫ್ಟಿಗೆ ಅಂತ. ಮತ್ತು ಇನ್ನೊಂದು ಐಟಮ್ ಇದೆ 5th ಅಂದರೆ ನಾನು 4 ಅರೇಂಜ್ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಒಂದು ಬುಕ್ ಮಾಡಿದ್ದಾರೆ. ಅದೇನು ಅಂದರೆ ಓಡಿಸ್ತಾರಲ್ವ ಮಕ್ಳುಗಳು, ಒಂದೇ ಕಾಲಲ್ಲಿ ಓಡಿಸ್ತಾರಲ್ಲ, ಏನಂತಾರೆ ಅದಕ್ಕೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಸ್ಕೂಟರ್ ಯಾವುದೋ ಸ್ಕೂಟರ್ ಅಂತಾರೆ ಅದನ್ನು. ಸೊ ಅದು ಬೇಕು ಅಂತ ಅವಳೇ ಕೇಳ್ಕೊಂಡಿದ್ದು ಬರ್ತಡೇ ಗಿಫ್ಟಾಗಿ. ಸೊ ಅದನ್ನು ನನ್ನ ಹಸ್ಬೆಂಡ್ ಬುಕ್ ಮಾಡಿದ್ದಾರೆ. ಅದು ಡೆಕಲ್ತನಿಂದ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಅದು ಇನ್ನೂ ಬಂದಿಲ್ಲ, ರಿಸೀವ್ ಆಗಿಲ್ಲ. ರಿಸೀವ್ ಆದಮೇಲೆ ನನ್ನ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಒಟ್ಟು ಇದಿಷ್ಟು 5 ಗಿಫ್ಟು ನಾನು ನನ್ನ ಮಗಳಿಗೆ ಕೊಡಬೇಕು ಅಂತ ಅಂದ್ಕೊಂಡಿರೋದು. ಲಾಸ್ಟ್ ಟೈಮು ಇದೇ ಥರ ಅವಳಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನೇ ಕೊಟ್ಟಿದ್ದೆ. ತುಂಬ ಗ್ರ್ಯಾಂಡ್ ಗಿಫ್ಟ್ ಅಂತ ಏನೂ ಕೊಡ್ತಿಲ್ಲ. ಸೊ ಅವಳಿಗೆ ನೋಡಿದ್ರೆ ಯಾವ್ದು ಹ್ಯಾಪಿ ಆಗುತ್ತೆ, ಮಕ್ಳಿಗೆ ಯಾವುದ್ರಲ್ಲಿ ಖುಷಿ ಸಿಗುತ್ತೆ. ಸೊ ಆ ದಿನ ಹ್ಯಾಪಿ ಆಗಬೇಕು, ನಮ್ಮ ಪಪ್ಪ ಅಮ್ಮ ನನ್ನ ಸ್ಪೆಷಲ್ ಡೇನ ಈ ಥರ ಸೆಲೆಬ್ರೇಟ್ ಮಾಡಿದ್ರು ಅನ್ನೋ ಹ್ಯಾಪಿ ಅವಳಿಗಿರಬೇಕು. ಸೊ ಅದಕ್ಕೆ ಅಂತ ಅವಳಿಗೆ ಇಷ್ಟ ಆಗೋ ಗಿಫ್ಟ್ಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ಇದೆಲ್ಲ ತುಂಬ ಕಮ್ಮಿ ಪ್ರೈಸಲ್ಲಿ ತರಿಸ್ಕೊಂಡಿದ್ದೀನಿ. ನಾನು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿ ತೊಗೊಬೇಕು ಅಂದರೆ ತೊಗೊಬೋದು. ಸೊ ಇದೊಂದೇನು ಅಂದರೆ ನನ್ನ ಮಗಳು ಕ್ರಿಸ್ಮಸ್ ಇದೆ ನಾಳಿದ್ದಿದೆ. ಸೊ ಅದಕ್ಕೆ ಅಂತ ಒಂದು ಕ್ರಿಸ್ಮಸ್ ಟ್ರೀ ತೊಗೊಂಡಿದ್ದಾಳೆ. ನಾನು ಎಷ್ಟೇ ಬೇಡ ಅಂತ ಹೇಳಿದ್ರು ಮಕ್ಕಳಿಗೆ ಕೇಳಲ್ಲ ಅಲ್ವಾ. ಸೊ ಕ್ರಿಸ್ಮಸ್ ಟ್ರೀ ತೊಗೊಂಬಂದಿದ್ದಾಳೆ. ರೆಡಿ ಮಾಡ್ತೀನಿ ಮಮ್ಮ, ಎಲ್ಲರೂ ಮಾಡ್ತಾರೆ ನಾವ್ಯಾಕೆ ಮಾಡಲ್ಲ ಅಂತ ಹಠ ಮಾಡಿ ಅವ್ರ ಪಪ್ಪ ಹತ್ರ ಕೊಡಿಸ್ಕೊಂಡಿದ್ದಾಳೆ. ಸೊ ಅದಕ್ಕೆ ಬೇಕಾಗಿರೋ ಅದನ್ನು ರೆಡಿ ಮಾಡೋದಕ್ಕೆ ಏನೆಲ್ಲ ಬೇಕು, ಸಾಂತಾ ಸ್ಟಾರ್ ಮತ್ತು ಪುಟ್ಟು ಸಾಂತಾಸು ಟ್ರೀ ಇದನ್ನೆಲ್ಲ ಅವ್ರ ಅಪ್ಪ ಹತ್ರ ತರಿಸ್ಕೊಂಡಿದ್ದಾಳೆ. ಈ ಸ್ಟಾರ್. ಸೊ ಈಗ ಸ್ಕೂಲ್ ಹೋಗಿದ್ದಾಳೆ ಅಲ್ವಾ, ಇವತ್ತು ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ ಅವಳಿಗೆ. ಸೊ ಅವಳು ಹೇಗೆ ರೆಡಿಯಾಗಿ ಹೋಗಿದ್ಲು, ರೆಡ್ ಡ್ರೆಸ್ ಹಾಕೊಂಬನ್ನಿ ಅಂತ ಹೇಳಿದರು. ಸೊ ಅವಳು ಹೇಗೆ ರೆಡಿಯಾಗಿ ಹೋಗಿಲ್ಲ ಅನ್ನೋದನ್ನು ಕ್ಲಿಪ್ ಅಟ್ಯಾಚ್ಮೆಂಟ್ ಮಾಡ್ತೀನಿ. ಇಲ್ಲ ಅವಳು ಬಂದಾಗ ತೋರಿಸ್ತೀನಿ ಅವಳು ಡ್ರೆಸ್ ಹಾಕೊಂಡು ಹೋಗಿಲ್ಲ ಅಂತ. ಆ ಡ್ರೆಸ್ಸು ಕೂಡ ನಾನು ಮೀಶೋದಲ್ಲಿ ತರಿಸ್ಕೊಂಡಿರೋದು, ತುಂಬ ಚೆನ್ನಾಗಿದೆ. ಸೊ ಇನ್ನೇನು ವಿಹಾ ಬರೋ ಟೈಮ್ ಇತ್ತು, ಇದನ್ನೆಲ್ಲ ಸ್ವಲ್ಪ ತೆಗೆದಿಟ್ಬಿಡ್ತೀನಿ. ಸೊ ವಿಹಾ ಬಂದರೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ವಿಹಾ ಬರೋದಕ್ಕೆ ಮುಂಚೆ ಇದನ್ನೆಲ್ಲ ತೆಗೆದಿಟ್ಬಿಟ್ರೆ ಸರಿ ಅಲ್ವಾ, ಸರ್ಪ್ರೈಸ್ ಆಗಲಿ ಅಂತ. ಇದಕ್ಕೆಲ್ಲ ನಾನು ಗಿಫ್ಟ್ ರ್ಯಾಪ್ ತರಿಸ್ಬಿಟ್ಟು ರ್ಯಾಪ್ ಮಾಡಿ ಇಟ್ಕೊತೀನಿ. ಓಕೆ, ಮತ್ತೆ ವಿಹಾ ಬಂದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಬಂದ ತಕ್ಷಣ ರೆಡಿ ಮಾಡಬೇಕಾ ಕಂದ? ಬಂದ ತಕ್ಷಣ ರೆಡಿ ಮಾಡಬೇಕಾ? ಊಟ ಮಾಡು, ಫ್ರೆಶ್ ಅಪ್ ಆಗು. ಏನು ಕೊಟ್ಟಿದ್ದಾರೆ ಮೇಡಮ್ ತೋರಿಸು. ಏನಂದೆಲ್ಲ ತೋರಿಸು. ಸ್ಕೂಲ್ ಕೊಟ್ಟಿದ್ದ. ಹಾಂ, ಓಕೆ. ನೀನು ಹೇಳ್ದ ನನ್ನ ಹತ್ರ ಇದೆ ಅಂತ. ಬರ್ತಡೇ ಕಾರ್ಡಲ್ಲಿ ರಿಹಾನಾ ಹಾರೆಲ್ಲಿ ಹ್ಯಾಪಿ ಬರ್ತಾರೆ. ಟ್ವೆಂಟಿ 28 ಹಾಲಿಡೇ ಅಲ್ವಾ ಕಂದ, ಅದಕ್ಕೆ ಇವತ್ತೇ ಮಾಡಿದ್ದಾರೆ. ಸ್ಟಿಕ್ಕರ್ ಯಾರ್ದು? ನೀ ತಗೊಂಡೋಗಿದ್ದಲ್ಲ ಅದಾ ಯಾರ್ದು? ಅದೇ ಕೊಟ್ಟಿದ್ದಾರಾ? ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ, ಏನು ಇನ್ನೊಂದು ಕೊಟ್ಟಿದ್ದಾರೆ. ಓ ಏನು ಇನ್ನೊಂದು ಕೊಟ್ಟಿದ್ದಾರೆ.
ಎಲ್ಲಿ ಚಾಕ್ಲೇಟ್ ಕೊಟ್ಟಿದ್ದಾರೆ. ಮೆರಿ ಕ್ರಿಸ್ಮಸ್. ಮೇರಿ ಕ್ರಿಸ್ಮಸ್. ನೋ ನೋ ಸ್ಟಿಕ್ಕರ್ ಚೆನ್ನಾಗಿದೆ, ಬಿಡಿಸ್ಬೇಡ. ಎಲ್ಲಿ ಸ್ಟಿಕ್ಕರು? ಎಷ್ಟು ಮುದ್ದ ಕಾಣ್ತಿದ್ಯಾ ಗೊತ್ತಾ? ಇದೊಂದು ನಿಮಿಷ ಇರು. ಮೆರಿ ಕ್ರಿಸ್ಮಸ್. ನಮಗೂ ಏನಾದರೂ ಗಿಫ್ಟ್ ಕೊಡಿ ಅಂತ. ಓಕೆ ತಗೊಳ್ಳಿ. ಓಹೋ ಚೆನ್ನಾಗಿದೆ. ಇದು ಹೆಂಗೆ ಹಾಕೊಳ್ಳೋದು ಗೊತ್ತಾ? ಕೈಗೆ ಹಾಕೊಳ್ಳೋದು. ಹಾಕೋ. ಫೋನು ಕೊಟ್ಟಿದ್ದಾರೆ. ಫೋನಾ? ಫೋನ್. ಐ ಬಾ. ಅದು ಮುಗಿದೋಯ್ತಲ್ಲ, ಅದಕ್ಕೆ ಇದು ಯೂಸ್ ಮಾಡ್ತೇನೆ. ತೋರಿಸು ಯಾವ ಥರ ಇದೆ ಅಂತ. ಇರಿ ತೆಗಿತೀನಿ ಫಸ್ಟ್. ಇದು ಯಾವ ಫ್ರೆಂಡ್ ತೊಗೊಂಬಂದಿದ್ದು ಅಂತ ಗೊತ್ತಾ ನಿಂಗೆ? ಇಲ್ಲ, ಎಲ್ಲ ಇದೆ ಸೇಮ್ ಆಗ್ತದೆ. ವಾವ್ ಚೆನ್ನಾಗಿದೆ, ಗ್ರೀನ್ ಕಲರ್. ನೆಕ್ಸ್ಟು ಇದಲ್ಲೇನಿದೆ? ಓಪನ್ ಮಾಡು. ಇದಲ್ಲ. ಇರೋ ಸಿದರ್ ತಗೊಬರ್ತೀನಿ. ಇಲ್ಲಿ ಇದಾ? ಇವತ್ತು ಮೆರಿ ಕ್ರಿಸ್ಮಸ್. ಇವತ್ತು ನನ್ನ ಹ್ಯಾಪಿ ಬರ್ತ್ಡೇ ಇದೆ. ಇವಾಗ ನಾನು ಕ್ರಿಸ್ಮಸ್ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಫಸ್ಟ್ ಎಲ್ಲ ಕವರ್ ತೆಗಿತೀನಿ. ಕವರ್ ಎಲ್ಲ ರೆಡಿ ಮಾಡಿದ್ಮೇಲೆ ಆಮೇಲೆ ನಾನು ರೆಡಿ ಮಾಡ್ತೀನಿ. ನಮ್ಮ ನೀನೆಲ್ಲ ಓಪನ್ ಮಾಡು, ನಾನು ಹಾಕ್ತೀನಿ. ಓಕೆ? ಸೊ ಇಲ್ಲಿ ನೋಡಿ, ನಾವು ರೆಡಿ ಮಾಡ್ತಾ ಇದ್ದೀವಿ. ಸೊ ಕ್ಯೂಟ್. ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಮೇಲೆ ಸ್ಟಾರ್ ಹಾಕೋಣ. ಅಲ್ಲೇನು ಹಾಕ್ಬೇಡ, ಮೇಲೆ ಟಾಪಾಗೆ ಮೇಲೆ ಸ್ಟಾರ್ ಓಕೆ. ಎಷ್ಟು ಸಾಫ್ಟ್ ಇದೆ ಇದು. ಮೆರಿ ಕ್ರಿಸ್ಮಸ್ ಎವ್ರಿವನ್. ಈ ಸೈಡ್ ಹೋಗೋಣ. ನನ್ನ ಮೆರಿ ಕ್ರಿಸ್ಮಸ್ ಹೇಳ್ತಿ. ಮೆರಿ ಕ್ರಿಸ್ಮಸ್ ಎವ್ರಿವನ್. ಮೇರಿ ಕ್ರಿಸ್ಮಸ್ ಕಂದ. ಮೆರಿ ಕ್ರಿಸ್ಮಸ್ ಮಮ್ಮ. Yeah, I am very happy. This is very fun. ಎಲ್ಲ ತಂದಿರ್ತೀನಿ. ಹೆಂಗಮ್ಮ ಹಾಕೋದು? ಇದು ಹಾಕು. ಹಂಗ ಇವಾಗ ಈ ಬಾಲ್ಸ್ ಪ್ರಿಟಿ ಲಿಟಲ್ ಬಾಲ್ ಸಿಂಗಿಲಿಂಗಲಿ jingle bell jingle all the way. Have a say. ಇವತ್ತು ನನ್ನ ಸ್ಕೂಲಲ್ಲಿ ಹ್ಯಾಪಿ ಬರ್ತಾರೆ ಮಾಸ್ಟ್ರು ಮಮ್ಮ. ಇದು ಬಿದ್ದಾಯ್ತು. So pretty. Merry Christmas. Oh, Merry Christmas Santa. Merry Christmas. ಮೇರಿ ಕ್ರಿಸ್ಮಸ್. ಈಗ ಮೇರಿ ಕ್ರಿಸ್ಮಸ್. Mama, ನೀನು ಹಾಟ್ ಹಾಕು.
ನೀನು ರೆಡಿ ಮಾಡ್ತಾ ಇದೀಯ ತಾನೇ? ಯಾರು ರೆಡಿ ಮಾಡ್ತಾ ಇದ್ದಾರ ಅವ್ರ ಹಾರ್ಟ್. ನೋಡಿ ನೀನು ಹಾರ್ಟ್ ಹಾಕು. ಹಾರ್ಟ್ ಹಾಕು. ಹೆಂಗೆ ಕಾಣಿಸ್ತೀಯ ಅಂತ ಚೆನ್ನಾಗಿ ನಾನು ನೋಡ್ತೀನಿ. ನಾನು ಚಿಕ್ಕದಾಗಿ ಕುತ್ಕೊಂಡು. ಹಾಂ ಪ್ಲೀಸ್ ಹಾಕೋಣ. ವೆರಿ ಗುಡ್. ಮೈ ಕ್ರಿಸ್ಮಸ್ ಡೇ, ಮೈ ಕ್ರಿಸ್ಮಸ್ ಡೇ, ಮೈ ಕ್ರಿಸ್ಮಸ್ ಡೇ. ಹೆಲೋ ಪಾಪ, ನಾನು ಸ್ಕೂಲಿಂದ ಬಂದೆ. ಬೇಗ ಬಾ ಪಾಪ. ಓಕೆ ಬಾಯ್ ಬಾಯ್. ನಾಟಿ ನೀನು. ಇರಿ ಒಂದು ನಿಮಿಷ, ವಿಡಿಯೋ ಆಫ್ ಮಾಡಬೇಕೆ. ಏನು ಮಾಡ್ತೀರಾ? ಬಾಯಿರಿ. ನೀನು ನನಗೆ ಸ್ಟಿಕ್ಕರ್ ಹಾಕಬೇಕು. ಮೇರಿ ಕ್ರಿಸ್ಮಸ್ ಮಾಮ. ಸ್ಟಿಕ್ಕರ್ ಹಾಕಬೇಕು. ಪಿಂಕ್ ಪಿಂಕ್ ಹಾಕು. ಪಿಂಕ್ ಪಿಂಕ್. ಮೇರಿ ಕ್ರಿಸ್ಮಸ್ ಕಂದ. ಗೆಳೆಯರ ಫೋಟೋ ತಗೋಣ. ವಾ ಫೋಟೋ ತಗೋಣ ನಾವು. ಫೋಟೋ ತಗೋಣ. ಹಾಂ ನನ್ನ ಕ್ಯಾಪ್ ಇದೆ. ನಿಮ್ಮ ಕ್ಯಾಪ್ ಇಲ್ಲಿದೆ ಸಂತ. ಆಮೇಲೆ ಸ್ಟಿಕ್ಕರ್ ರಿಮೂವ್ ಮಾಡ್ಬಿಡೋಣ. ಓಕೆ ಅದೆಂತ ಕ್ರಿಸ್ಮಸ್ ಮುಂದೆ ನಾನು ಏನು ಮಾಡ್ಕೊತೀನಿ. ಅದು ಸಾರಿ ಇಸಕ್ಕೆ ಕ್ರಿಸ್ಮಸ್ ಟ್ರೀ ನೀನು ಆ ಕಡೆ ಬಾ.